ಹಾಯ್ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನಲ್ಲಿ ನಾನು ಹೀರೆಕಾಯಿ ಪಲ್ಯನ ಹೇಗೆ ಮಾಡಬೇಕಂತ ಹೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದು ಈಸಿಯಾಗಿ ಟಕ್ ಅಂತ ಹೇಳಿ ಮಾಡ್ಕೋಬಹುದು. ಬೆಳಗ್ಗೆ ಟೈಮ್ನಲ್ಲಿನೂ ಬೇಕಾದರೆ ಲಂಚ್ ಬಾಕ್ಸಿಗೆ ಯಾರಾದರೂ ಕಟ್ಟೋರಿದ್ದರೆ ಲಂಚ್ ಬಾಕ್ಸ್ಗೆ ಚಲೋತ್ತಾಗೆ ಈ ಥರ ಡಿಫ್ರೆಂಟಾಗಿ ಒಂದು ಸ್ವಲ್ಪ ನಾವು ಶೇಪ್ನಲ್ಲಿ ಅಥವಾ ಎಲ್ಲ ವೇರಿ ಮಾಡಿಕೊಂಡ್ರೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ತೀನಿ. ಇವಾಗ ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ತೊಳ್ಕೊತೀನಿ. ನಾನು ಮೊದಲಿಗೆ ಚೆನ್ನಾಗಿ ತೊಳ್ಕೊಂಡು ಅದು ಮೇಲ್ಗಡೆ ಇದ್ದೆಲ್ಲ ನಾನು ಸುಲ್ಕೋತೀನಿ. ಇದನ್ನು ತಗೊಂಡು ಚಟ್ನಿನೂ ಮಾಡ್ತಾರೆ, ಆದರೆ ನಾನು ಇವತ್ತು ಪಲ್ಯ ಅಷ್ಟೇ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಫಸ್ಟಿಗೆ ಒಂದು ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಫಸ್ಟಿಗೆ ಸ್ವಲ್ಪ ಎಣ್ಣೆ ಕಾಯ್ದಾದ್ಮೇಲೆ ಇದಕ್ಕೆ ನಾವು ಒಂದು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕೋತಾ ಇದ್ದೀನಿ. ಇವಾಗ ಫಸ್ಟಿಗೆ ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ, ಆಮೇಲೆ ಸಾಸಿವೆಯನ್ನು ಹಾಕೋತಾ ಇದ್ದೀನಿ. ಚಟ್ಪಟ್ ಅಂತ ಆದಮೇಲೆ ಇದಕ್ಕೆ ಉಳ್ಳಾಗಡ್ಡಿ ನೋಡಿ ಫ್ರೆಂಡ್ಸ್, ಇದಕ್ಕೆ ಮೇನು ಉಳ್ಳಾಗಡ್ಡಿನ ನಾವು ಯಾವಾಗಲೂ ಇದನ್ನು ಸ್ಕ್ವೇರ್ ಆಕಾರದಲ್ಲಿ ಹೋಳಬಾರ್ದು. ಉದ್ದುದ್ದಿಗೆ ಬದ್ನಿಕಾಯಿ ಪಲ್ಯ ಹೇಗೆ ಹೋಳ್ತೇವಲ್ಲ ಆ ರೀತಿ ಇದನ್ನು ಮಾಡಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ, ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ. ಈ ಥರ ಒಂದ್ಸಲ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಸ್ಕ್ವೇರ್ ಆಕಾರದಲ್ಲಿ ಕಟ್ ಮಾಡಿ ಇದನ್ನು ಮಾಡಿರ್ತಾರೆ, ಬಟ್ ಇದನ್ನು ಈ ರೀತಿ ಮಾಡಿದ್ರೆ ನಿಮಗೆ ತುಂಬ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಇದಕ್ಕೆ ಒಂದು ಸ್ವಲ್ಪ ನಾನು ಕರಿಬೇವು ಹಾಕೋತಾ ಇದ್ದೀನಿ. ಇದೊಂದು ಸ್ವಲ್ಪ ಕೆಂಪು ಆಗೋಂಗೆ ಹುರ್ಕೊಂಡಿದ್ದಾದಮೇಲೆ ಒಂದೇ ಒಂದು ಟೊಮೆಟೊವನ್ನು ಮೀಡಿಯಮ್ ಸೈಜ್ದು ಟೊಮೆಟೊವನ್ನು ನಾನು ಹಾಕೋತಾ ಇದ್ದೀನಿ. ಯಾಕಂದರೆ ನಾನು ಕ್ವಾಂಟಿಟಿನ ಸ್ವಲ್ಪ ಮಾಡ್ಕೋತಾ ಇದ್ದೀನಲ್ಲ, ಅದ್ರ ತಕ್ಕಂಗೆ ನಾನು ಹಾಕ್ಕೊಂಡಿದ್ದೆ. ಒಂದೇ ಒಂದು ಉಳ್ಳಾಗಡ್ಡಿ, ಒಂದೇ ಒಂದು ಟೊಮೆಟೊವನ್ನು ಹಾಕ್ಕೊಂಡಿದ್ದನ್ನು ಚೆನ್ನಾಗಿ ಕಾಡಿಸ್ಕೋತಾ ಇದ್ದೀನಿ. ಇವಾಗ ಇದೊಂದು ಸ್ವಲ್ಪ ಹೊತ್ತಿದ್ದೀನಿ, ಯಾಕೋ ಸ್ವಲ್ಪ ನಾನು ಲೋ ಫ್ಲೇಮ್ನ ಇಡಬಿಟ್ಟು ನಾನು ಒಂದು ಸ್ವಲ್ಪ ಹೈ ಫ್ಲೇಮ್ ಮೇಲೆ ಇಟ್ಟಿದ್ದೆ. ಒಂದು ಸ್ವಲ್ಪ ಇವಾಗ ಲೋ ಫ್ಲೇಮ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋತಾ ಇದ್ದೀನಿ. ಇದೊಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಕೈ ಆಡಿಸ್ಕೋತಾ ಇದ್ದೀನಿ. ಇವಾಗ ಇದನ್ನು ಒಂಥರ ಚಟ್ಪಟ್ ಅಂತ ಮಾಡಿಕೊಟ್ಬಿಟ್ರೆ ಎಲ್ಲರಿಗೂ ಇಷ್ಟನೂ ಆಗುತ್ತೆ. ಅರಿಶಿನ ಪುಡಿಯನ್ನು ಹಾಕೋತಾ ಇದ್ದೀನಿ. ಇವಾಗ ನಾನು ಕಲರ್ ತಕ್ಕಂಗೆ ನಿಮಗೆ ಸ್ವಲ್ಪನೇ ಹಾಕ್ಕೊಳ್ಳಿ, ಭಾಳ ಹಾಕಿದ್ರೆ ಕೈ ಬಿಡುತ್ತೆ ಅರಿಶಿನ ಆ ಕಡೆ. ಯಾಕಂದರೆ ಕ್ವಾಂಟಿಟಿ ತಕ್ಕಂಗೆ ಅದ್ರದ್ದು ಎಲ್ಲನೂ ಹಾಕ್ಕೊಂಡ್ರೆ ಟೇಸ್ಟ್ ಸೂಪರಾಗಿ ಬಿಡುತ್ತೆ. ಇವಾಗ ನಾನು ಹೀರೆಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದಕ್ಕೆ ನಾನು ಹಾಕೋತಾ ಇದ್ದೀನಿ. ಇವಾಗ ಇದನ್ನು ಒಂದು ಸ್ವಲ್ಪ ಹುರ್ಕೋಬೇಕು. ಹೀರೆಕಾಯಿನ ಈಗ ಜಸ್ಟ್ ಸ್ವಲ್ಪ ಹುರ್ಕೊಂಡಿದ್ದಾದಮೇಲೆ ನಾವೇನು ಮಿಕ್ಸ್ ಮಾಡುವ ಹಾಗೇ ಹುರ್ಕೋತಾ ಹೋಗಬೇಕು. ಇಲ್ಲ ಅಂತಂತಂದರೆ ಅದು ಗಟ್ಟಿ ಪದಾರ್ಥ ಹಾಗೆ ಇದು ಜಾಸ್ತಿ ನಾನು ಕುದಿಸೋದಿಲ್ಲ, ಇದನ್ನು ಸ್ವಲ್ಪನೇ ಕುದಿಸ್ತೀನಲ್ಲ, ಅದಕ್ಕೆ ಇದನ್ನು ಮೇಲ್ಗಡೆದೆಲ್ಲ ಸಿಪ್ಪೆ ತಗೊಂಡಿದ್ದೀನಿ. ಆದ್ರೂ ಒಂದು ಸ್ವಲ್ಪ ಕಾಯಿಸಿದಾದ್ಮೇಲೆ ಉಪ್ಪು ಹಾಕಿದ್ರೆ ಜಲ್ದಿ ಬೇಯುತ್ತೆ ಅಂತ ಹೇಳಿ ನಾನು ಉಪ್ಪನ್ನು ಈಗ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಇದನ್ನು ಉಪ್ಪು ಹಾಕಿ ಇನ್ನೊಂದು ಸ್ವಲ್ಪ ಕೈ ಆಡಿಸ್ಕೊಳ್ಳೋರಂತೆ. ಇದೊಂದು ಸ್ವಲ್ಪ ನೀರು ಬಿಡುತ್ತೆ ಉಪ್ಪಿನ ಅಂಶದಲ್ಲಿ, ಅದ್ರೊಳಗಿಂದೆಲ್ಲ ಒಂದು ಸ್ವಲ್ಪ ಜಾಸ್ತಿ ಒಂದು 5 ನಿಮಿಷ ಇದ್ರೆ ಈ ಥರನೇ ಕೈ ಆಡಿಸ್ಕೊಳ್ಳಿ. ಹಾಗೆಯೇ ಈ ಥರ ಕೈ ಆಡಿಸ್ಕೊಂಡಾದ್ಮೇಲೆ ನೋಡಿ ಫ್ರೆಂಡ್ಸ್, ಇವಾಗ ಒಂದು ಸ್ವಲ್ಪ ಅದು ಎಲ್ಲ ಸ್ಮ್ಯಾಶ್ ಅಂದರೆ ಎಲ್ಲ ದೊಡ್ಡದೆಲ್ಲ ಸಣ್ಣ ಆಗ್ತಾ ಇವೆ. ಇವಾಗ ಇದ್ರೊಂದು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿನ ಒಂದು ಸ್ವಲ್ಪ ಕುಟ್ಟಿಟ್ಕೊಂಡಿದ್ದೆ. ಸಾರಿಗೂ ಸ್ವಲ್ಪ ಕುಟ್ಟಿಟ್ಕೋಬೇಕಂತ ಮಾಡ್ಕೋತಾ ಇದ್ದೆ. ಇದಕ್ಕೆ ಸ್ವಲ್ಪನೇ ಹಾಕ್ತಾ ಇದ್ದೀನಿ, ಭಾಳ ಹಾಕೋದಿಲ್ಲ, ಸುಮ್ಮನೆ ಟೇಸ್ಟಿಗೆ ಅಂತ ಹೇಳಿ ಸ್ವಲ್ಪನೇ ಫ್ಲೇವರ್ ಬಿಡುತ್ತೆ ಅಂತ ಹೇಳಿ. ಇದು ಬೇಕಾದರೆ ಆಪ್ಷನಲ್ಲು, ಅಂದರೆ ಒಬ್ಬೊಬ್ಬರು ಉಳ್ಳಾಗಡ್ಡಿ ಹಾಕ್ಲಾರ್ದೆ ಬರೋ ಬೆಳ್ಳುಳ್ಳಿ ಹಾಕಿನೂ ಮಾಡ್ತಿರ್ತಾರೆ. ಅವ್ರಿಗೆ ನಾನು ಇದಕ್ಕೆ ಎರಡೂ ಹಾಕ್ತಾಯಿದ್ದೀನಿ. ಅದನ್ನು ಒಂದ್ಸಲ ಟೇಸ್ಟ್ ಬರುತ್ತೆ, ಅದನ್ನು ಒಂದ್ಸಲ ಹಾಗೆ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಯಾವಾಗಾದರೂ. ಇವಾಗ ಇದನ್ನು ಕೈ ಆಡಿಸ್ಕೊಳ್ಳೋದಂತೆ. ಶುಂಠಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ನಾನು ಪೇಸ್ಟ್ ಹಾಕ್ತಾಯಿಲ್ಲ, ಹಾಗೇ ಹಸಿದನ್ನೇ ಕುಟ್ಟಿ ಹಾಕೋದು. ಈ ಥರ ಹಾಕೋದ್ರಿಂದ ಚಲೋ ಫ್ಲೇವರು ಬಿಡುತ್ತೆ. ನಮಗೆ ಯಾವುದೇ ರೀತಿ ಹೊರಗಿನ ಇಂಗ್ರೀಡಿಯೆಂಟ್ ತರಬೇಕು ಅಂತ ಹೇಳಿ ಅನ್ಕೋಕ್ಕೂ ಆಗೋದಿಲ್ಲ. ಮನೆಯಲ್ಲೇ ಶುಂಠಿ ಪೇಸ್ಟ್ ಮಾಡ್ಕೊಳ್ಳೋರು ಅದನ್ನು ಬೇಕಾದರೆ ಸ್ವಲ್ಪನ ಹಾಕೋಬೋದು. ಇದಕ್ಕೆ ನಾನು ಮಸಾಲೆ ಖಾರ, ಉತ್ತರ ಕರ್ನಾಟಕದಲ್ಲಿ ಯಾವಾಗಲೂ ಮಾಡಿರ್ತಾರಲ್ಲ ಮಸಾಲೆ ಖಾರನ, ಅದನ್ನು ನಾನು ಆ್ಯಡಪ್ ಮಾಡ್ತಾಯಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಯಾವಾಗಲೂ ಯೂಶ್ವಲಾಗಿ ನಾನು ಹೆಚ್ಚು ಬೆಲ್ಲನೇ ಎಲ್ಲ ಯೂಸ್ ಮಾಡೋದು ಎಲ್ಲ ಅಡುಗೆಗೆ. ಇದನ್ನು ಹಾಕಿ ಒಂದು ಸ್ವಲ್ಪ ಆದಷ್ಟು ಸಕ್ಕರೆ ಅವಾಯ್ಡ್ ಮಾಡಿದ್ರೆ ಚಲೋ ಅಂತ ಹೇಳಿ ನಾನು ಬೆಲ್ಲನೇ ಹಾಕ್ತಿರ್ತೀನಿ ಯಾವಾಗಲೂ. ಇದೊಂದು ಸ್ವಲ್ಪ ಕೈ ಆಡಿಸ್ಕೊಳ್ಳೋಣಂತ ಸ್ವಲ್ಪ ಕೈ ಆಡಿಸಿ ಒಂದು ಸ್ವಲ್ಪ ಕಾಟ್ ಎದ್ಬಿಡುತ್ತೆ. ಯಾಕಂದರೆ ನಾವು ಖಾರ ಹಾಕಿದ್ವಲ್ಲ, ತಕ್ಷಣ ನೀರು ಹಾಕ್ಕೋಬೇಕು. ನೀರು ಹಾಕ್ಕೋಬೇಕಾದ್ರೆ ನೋಡಿ ಫ್ರೆಂಡ್ಸ್ ತೋರಿಸ್ತಾ ಇದ್ದೀನಿ. ಇದೆಲ್ಲ ಹುರ್ಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ನೀರು ಹಾಕೋತೆ ಹೋಗ್ತಾ ಇದ್ದೀನಿ. ಇದು ಕುದಿದ ಆದಮೇಲೆ ಒಂದು ಸ್ವಲ್ಪನೇ ಆ್ಯಡಪ್ ಮಾಡ್ಕೋಬೋದು ನೀರನ್ನು. ನಾವು ಕುದಿತೋದಿಲ್ಲ ಅಂದ್ರೆ ಒಂದು ಸ್ವಲ್ಪ ಮೇಲಿಂದು ಲೇಯರ್ ಕರೆಕ್ಟಾಗಿ ತಗೊಳ್ಳಿಲ್ಲ ಅಂದರೆ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಕುದಿಸ್ಕೋಬೇಕಾಗುತ್ತೆ. ಅಂದರೆ ಭಾಳ ಸಿಪ್ಪೆ ತೆಗೆದಿದ್ರೆ ಜಾಸ್ತಿ ಹೊತ್ತು ಕುದಿಸೋ ಅವಶ್ಯಕತೆ ಇರೋದಿಲ್ಲ, ಇಲ್ಲಾಂದರೆ ಕಕ್ಕಂತ ಹತ್ತುತ್ತೆ. ಇಲ್ಲ ಅಂತಂದರೆ ಸ್ವಲ್ಪ ನೀರು ಹಾಕಿದರೆ ಸಾಕಾಗುತ್ತೆ. ಶೇಂಗಾ ಪುಡಿ ಹಾಕ್ತಾ ಇದ್ದೀನಿ ಈಗ ಮೇಲ್ಗಡೆ. ಒಂದು ಸ್ವಲ್ಪ ಶೇಂಗಾ ಪುಡಿ ಹಾಕಿ ಒಂದು ಸ್ವಲ್ಪ ಕೈ ಆಡಿಸ್ಕೊಳ್ಳೋದಕ್ಕೆ ಕುದಿಲಿಕ್ಕೆ ಹಾಗೆ ಬಿಟ್ಬಿಡೋಣಂತ. ಈ ಥರ ಮಾಡಿದರೆ ಸೂಪರಾಗಿ ಟೇಸ್ಟ್ ಬರುತ್ತೆ. ಇದೊಂದು ಸ್ವಲ್ಪ 10
ನಿಮಿಷ ಕುದಿಯುವಂತ 10 ನಿಮಿಷ ಇದನ್ನು ಬಿಟ್ಟು ನೋಡೋಣ ಅಂತ ಫ್ರೆಂಡ್ಸ್. 10 ನಿಮಿಷ ಇವಾಗ ಕುದಿಲಿಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಒಂದು ಕುದಿ ಬಂದಿದೆ ಇವಾಗ. ಈಗ ನೋಡಿ ಫ್ರೆಂಡ್ಸ್ 10 ನಿಮಿಷ ಆಗಿದೆ ನೋಡಿ ಫ್ರೆಂಡ್ಸ್. ಈ ಥರ ಡಿಫ್ರೆಂಟ್ ಆಗಿದೆ. ಈ ಥರ ನೀವು ಹೋಳಿ ಬೇರೆ ಥರದ್ದು ಸ್ಕ್ವೇರ್ನ ಆಕಾರ ಬಿಟ್ಟು ಈ ಥರ ಹೋಳು ಮಾಡಿದ್ರೆ ನಿಮಗೆ ಸೂಪರಾಗಿ ಟೇಸ್ಟ್ ಬರ್ತದೆ. ಇದಕ್ಕೆ ಅನ್ನದಲ್ಲಿ ತುಪ್ಪ ಹಾಕೊಂಡು ತಿಂದರೆ ಸೂಪರ್ ಆಗಿರುತ್ತೆ. ಚಪಾತಿಗೆ ರೊಟ್ಟಿಗೂ ಸಖತ್ತಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ಈ ರೆಸಿಪಿ ಮಾಡಿ ನೋಡಿ ಫ್ರೆಂಡ್ಸ್, ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಬಾಯ್.